ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನಲ್ಲಿ ಐಸಿಸ್ ಉಗ್ರರ ಜಾಲ ಸಕ್ರಿಯವಾಗಿದೆಯಾ? ಇದಕ್ಕೆ ಪೂರಕ ಅನ್ನೋ ಹಾಗೆ ಇಡಿ ದಾಳಿ ನಡೆದಿದೆ. ಬೆಂಗಳೂರಿನಲ್ಲಿ ಸುಮಾರು 8 ಕಡೆ ದಾಳಿಯನ್ನು ನಡೆಸಲಾಗಿದೆ. ಬೆಂಗಳೂರಿನಲ್ಲಿ ಐಸಿಸ್ ಉಗ್ರರ ಜಾಲ, ಬೆಂಗಳೂರಿನಲ್ಲಿ ಐಸಿಸ್ ನೇಮಕಾತಿಯ ಗ್ಯಾಂಗ್ ಸಕ್ರಿಯವಾಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಯುವಕರು ಐಸಿಸ್ಗೆ ಸೇರೋದಕ್ಕೆ ಹಣ ಸಂದಾಯ ಮಾಡಿದ ಆರೋಪ ಇವ್ರ ಮೇಲಿದೆ. ಮುಸ್ಲಿಂ ಸಂಘಟನೆಗಳ ಕಚೇರಿಗಳ ಮೇಲೆ ಇಡಿ ದಾಳಿಯನ್ನು ನಡೆಸಿದೆ. ಬೆಂಗಳೂರಿನ ಒಟ್ಟು 8 ಕಡೆ ಇಡಿ ದಾಳಿ ನಡೆಸಿ ಪರಿಶೀಲನೆ ಕೂಡ ನಡೆಸಿದೆ. ಅಂದರೆ ಐಸಿಸ್ಗೆ ಸೇರಿಸುವ ನೇಮಕಾತಿ ಪ್ರಕ್ರಿಯೆಯ ಜಾಲ ಇವರು. ಹಾಗಾಗಿ ಕೆಲವು ಕಡೆ ಬೆಂಗಳೂರಿನ ಕೆಲವು ಪ್ರದೇಶಗಳಲ್ಲಿ ಇಡಿ ಅವರು ರೇಡ್ ಮಾಡಿದ್ದಾರೆ. ಅದು ಏನು, ಇದು ಅಕ್ರಮ ಹಣ ವರ್ಗಾವಣೆ ಅಂಡರ್ನಲ್ಲಿ ಕೂಡ ಬರುತ್ತಿದೆ. ನೋಡಿ, ಐಸಿಸ್ ನಂಟಿನ ಆರೋಪದಲ್ಲಿ ಬೆಂಗಳೂರಿನಲ್ಲಿ ಇಡಿ ದಾಳಿಯಾಗಿದೆ. ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇಕ್ರಾ ವೆಲ್ಫೇರ್ ಟ್ರಸ್ಟ್ ಮತ್ತು GFM ಟ್ರಸ್ಟ್, ಈ ಟ್ರಸ್ಟ್ಗಳಿಗೆ ಸಂಬಂಧಪಟ್ಟ ಹಣ ಬಳಕೆಯಾಗಿದೆ ಅಂತಕ್ಕಂಥದ್ದು ಆರೋಪ. ಬೆಂಗಳೂರಿನ ಫ್ರೇಜರ್ ಟೌನ್, ಗುರಪ್ಪನಪಾಳ್ಯ, ಬಿಸ್ಮಿಲ್ಲಾ ನಗರ, ಕಮ್ಮನಹಳ್ಳಿಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆಮೇಲೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಪತ್ತೆ ಹಚ್ಚಿದ್ದಾರೆ ಇಡಿ ಅಧಿಕಾರಿಗಳು. ದುಬೈ, ಲಂಡನ್ನಲ್ಲಿ ಈ ಆರೋಪಿಗಳು ಆಸ್ತಿಯನ್ನು ಹೊಂದಿದ್ದಾರೆ. ಆ ಆಸ್ತಿಯ ಮುಖಾಂತರ ಇವರು ಹಣ ಸಂದಾಯವನ್ನು ಮಾಡ್ತಾ ಇದ್ದಾರೆ. ಅಕ್ರಮ ಹಣ ವರ್ಗಾವಣೆ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳ ಬೆನ್ನು ಹತ್ತಿದ ಇಡಿ ಅವರು ಸೀದಾ ಬೆಂಗಳೂರಿಗೆ ಬಂದು ಬೆಂಗಳೂರಿನ 8 ಕಡೆ ದಾಳಿಯನ್ನು ನಡೆಸಿದ್ದಾರೆ. 8 ಕಡೆ, ಅದು ಯಾರ್ಯಾರಿಗೆ ಸೇರಿದ್ದು ಅಂತಲೂ ಹೇಳ್ತೀವಿ. ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿ ಇರತಕ್ಕಂಥ ಆರೋಪಿಗಳಿಗೆ ಸೇರಿದ ಜಾಗ ಇರ್ಫಾನ್ ನಾಜಿರ್ ಅಂತ ಫ್ರೇಜರ್ ಟೌನ್, ಮೊಹಮ್ಮದ್ ತೌಖೀರ್ ಬಿಸ್ಮಿಲ್ಲಾ ನಗರ, ಜಹಾಬ್ ಹಮೀದ್ ಕಮ್ಮನಹಳ್ಳಿ, ಅಬ್ದುಲ್ ಅಹಮದ್ ಗುರುಪ್ಪನಪಾಳ್ಯ, ಸೈಯದ್ ಬಿಲಾಲ್ ಫ್ರೇಜರ್ ಟೌನ್, ಜಕೀವುಲ್ಲಾ ಶರೀಫ್ ಬೆನ್ಸನ್ ಟೌನ್. ಈ ಆರೋಪಿಗಳ ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಆದರೆ ಇವರೆಲ್ಲ ಜೇಸಿನಲ್ಲಿದ್ದಾರೆ, ಜುಡಿಷಿಯಲ್ ಕಸ್ಟಡಿನಲ್ಲಿದ್ದಾರೆ. ಇವರ ಮನೆಗಳ ಮೇಲೆ ದಾಳಿ ಮಾಡಿದಾಗ ಇವರು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಹೊಂದಿರೋದು ಪತ್ತೆಯಾಗಿದೆ. ಕೇವಲ ಭಾರತ ಮಾತ್ರ ಅಲ್ಲ, ದುಬೈ ಮತ್ತು ಲಂಡನ್ನಲ್ಲೂ ಕೂಡ ಆಸ್ತಿಯನ್ನು ಹೊಂದಿದ್ದಾರೆ ಅಂತಂದ್ಬಿಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಸಾಮಾನ್ಯವಾಗಿ ಇಂಥ ಕೇಸ್ಗಳನ್ನು NIA ಅವ್ರು ಹ್ಯಾಂಡ್ಲ್ ಮಾಡ್ತಾರೆ ಅಥವಾ CBIನವ್ರು ಹ್ಯಾಂಡ್ಲ್ ಮಾಡ್ತಾರೆ. ಬಟ್ ಇಡಿ ಅಧಿಕಾರಿಗಳು ರೇಡ್ ಮಾಡಿರ್ತಕ್ಕಂಥದ್ದು ಮನಿ ಲಾಂಡ್ರಿಂಗ್ ಏನಾದರೂ ಇದೆಯಾ ಇದ್ರ ಹಿಂದೆ ಅಂತ? ಖಂಡಿತವಾಗಿ ಅರವಿಂದ್, ಯಾಕಂದ್ರೆ 2013ರಲ್ಲಿ NIA ಅಧಿಕಾರಿಗಳು ಪ್ರತ್ಯೇಕವಾಗಿ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ. ದಾಖಲು ಮಾಡಿಕೊಂಡು ಏನು 8 ಜನ ಆರೋಪಿಗಳೇನಿದ್ರು, ಅಂದರೆ ವಿದೇಶದಿಂದ ಹಣವನ್ನು ತರಿಸ್ಕೊಳ್ಳುವಂಥದ್ದು, ಇಲ್ಲಿಯ ಯುವಕರೇನಿದ್ರು, ಇಲ್ಲಿಯ ಯುವಕರಿಗೆ ಮಂಕ್ಬೂದಿ ಏರ್ಚುವಂಥದ್ದು, ಧರ್ಮದ ಹೆಸರಿನಲ್ಲಿ ಅವರನ್ನು ISISಗೆ ಸೇರಿಸುವಂಥದ್ದು, ಸಿರಿಯಾಕ್ಕೆ ಅಲ್ಲಿ ಏನು ಯುದ್ಧ ನಡೀತಾ ಇತ್ತು ಅಲ್ಲಿಗೆ ನೇಮಕಾತಿ ಮಾಡುವಂಥ ಒಂದು ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ರು ಅಂತೇಳಿ NIA 2013ರಲ್ಲೇ ದಾಳಿ ನಡೆಸ್ತದೆ ಮತ್ತು ಆರೋಪಿಗಳನ್ನು ಕೂಡ ಬಂಧನಕ್ಕೆ ಒಳಪಡಿಸುವಂಥದ್ದು. ಬಂಧನಕ್ಕೆ ಒಳಪಡಿಸಿ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗ್ತಾ ಇದೆ ಮತ್ತು ವಿದೇಶದಿಂದ ಹಣ ಬರ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಫೆಮಾ ಆಕ್ಟ್ನ ಅಡಿಯಲ್ಲಿ ಈ ಅಂದರೆ NIA ಅಧಿಕಾರಿಗಳಿಗೆ ಇರುವಂಥದ್ದು ಕೇವಲ ರಾಷ್ಟ್ರೀಯ ಭದ್ರತಾ ವಿಚಾರ. ಈ ರೀತಿಯಲ್ಲಿ ರಾಷ್ಟ್ರೀಯ ಭದ್ರತೆಗೆ ಏನಾದರೂ ಧಕ್ಕೆ ತಂದರೆ ಅದನ್ನಕ್ಕೆ ಸಂಬಂಧಪಟ್ಟಂತೆ NIA ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ಆದರೆ ವಿದೇಶದಿಂದ ಹಣ ಬರುವಂಥದ್ದು ಅಥವಾ ಹಣದ ವಹಿವಾಟು ಅಕ್ರಮವಾಗಿ ಹವಾಲಾದ ಟ್ರಾನ್ಸಾಕ್ಷನ್ಗಳೇನಿತ್ತು ಅದಕ್ಕೆಲ್ಲಕ್ಕೂ ಸಂಬಂಧಪಟ್ಟಂತೆ ಯಾವುದೇ ಈ ರೀತಿಯ ತನಿಖೆಯನ್ನು ಮಾಡಲಿಕ್ಕೆ NIA ಅಧಿಕಾರಿಗಳಿಗೆ ಅಧಿಕಾರ ವ್ಯಾಪ್ತಿ ಇಲ್ಲ. ಆ ಹಿನ್ನೆಲೆಯಲ್ಲಿ ಅದನ್ನು ಇಡಿ ಅಧಿಕಾರಿಗಳಿಗೆ ಟ್ರಾನ್ಸ್ಫರನ್ನು ಮಾಡಿರ್ತಾರೆ. ಇಡಿ ಅಧಿಕಾರಿಗಳು ಕೂಡ ಕಳೆದ 1-2 ವರ್ಷಗಳಿಂದನೂ ಕೂಡ ಏನು ತನಿಖೆಯನ್ನು ಮಾಡ್ತಾ ಇರೋ, ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥದ್ದು, ಆರೋಪಿಗಳ ಹಿನ್ನೆಲೆ ಏನು ಮತ್ತು ಯಾರ ಮೂಲಕ ಹಣಗಳು ಬರ್ತಾ ಇತ್ತು ಇದೆಲ್ಲದ್ರ ಬಗ್ಗೆ ಕೂಡ ಕುಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಆರೋಪಿಗಳೇನಿದ್ದಾರೆ ಈ ಆರೋಪಿಗಳಿಗೆ ಇನ್ಫ್ರಾ ಟ್ರಸ್ಟು ಮತ್ತು JMF ಟ್ರಸ್ಟ್ ಅಂತ ಏನಿತ್ತು ಆ ಟ್ರಸ್ಟ್ನ ಮೂಲಕ ಹಣ ಸಂದಾಯ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅಂದರೆ ಈ JMF ಮತ್ತು ಇನ್ಫ್ರಾ ಟ್ರಸ್ಟ್ಗಳೇನಿದೆ ಟ್ರಸ್ಟ್ಗಳಿಗೆ ದುಬೈನಿಂದ ಹಣ ಬರುವಂಥದ್ದು ಇರ್ಬೋದು ಅಥವಾ ಲಂಡನ್ನಿಂದ
ಹಣ ಬರುವಂಥದ್ದು ಇರ್ಬೋದು, ಇದೆಲ್ಲದ್ರ ಬಗ್ಗೆನೂ ಕೂಡ ಬರ್ತಾ ಇದೆ ಅಂತ ಹೇಳಿ ಮಾಹಿತಿಗಳನ್ನು ಆಧರಿಸಿ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಅಂದರೆ 8 ಜನ ಆರೋಪಿಗಳ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಬಯಲಾಗ್ತಿರೋಂಥದ್ದು. ಈಗಿನ ಸಸ್ಪೆಕ್ಟ್ ಪ್ರಕಾರ ಅಂದರೆ ಇಡಿ ಅಧಿಕಾರಿಗಳು ಹೇಳ್ತಾ ಇರೋ ಮಾಹಿತಿ ಪ್ರಕಾರ ಈ ಆರೋಪಿಗಳು ಲಂಡನ್ನಲ್ಲಿರ್ಬೋದು ಮತ್ತು ದುಬೈನಲ್ಲಿರ್ಬೋದು ಮತ್ತು ಬೇರೆ ಬೇರೆಯ ಸೌದಿ ಪ್ರದೇಶಗಳಿದ್ದಾವೆ, ಅಲ್ಲೆಲ್ಲ ಕೂಡ ಆಸ್ತಿಯನ್ನು ಸಂಪಾದನೆಯನ್ನು ಮಾಡಿದ್ದಾರೆ ಮತ್ತು GMFನ ಟ್ರಸ್ಟ್ನ ಜೊತೆಯಲ್ಲಿ ನೇರವಾದ ಲಿಂಕನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಆರೋಪವನ್ನು ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಈ ತನಿಖೆ ಅಕ್ರಮವಾಗಿ ವಿದೇಶಿದ ಹಣ ಏನು ಬರ್ತಾ ಇತ್ತು ಅದೆಲ್ಲದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ತನಿಖೆಯನ್ನು ಮಾಡುವಂಥದ್ದು ಮತ್ತು ಇದರಿಂದ ಯಾರ್ಯಾರು ಬೆನಿಫಿಷರಿಯನ್ನು ಹೊಂದಿದ್ದಾರೆ ಅಂದರೆ ಕುಟುಂಬಸ್ಥರಿದ್ದಾರಾ ಅಥವಾ ಕುಟುಂಬಸ್ಥರಿಂದ ಹೊರಗಡೆ ಯುವಕರಿಗೆ ಯಾರ್ಯಾರಿಗೆ ಇಷ್ಟೆಷ್ಟು ಹಣ ಸಂದಾಯವನ್ನು ಮಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಇವಾಗ ಅವರ ಆಸ್ತಿಯ ಬೆನ್ನು ಹತ್ತಿರತಕ್ಕಂಥ ಇಡಿ ಅಧಿಕಾರಿಗಳು ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆ ಹಚ್ಚಿದ್ದಾರೆ. ಆ ದೇಶದಲ್ಲಿ ಎಲ್ಲಿಂದ ಇವ್ರಿಗೆ ಹಣ ಬರ್ತಾ ಇತ್ತು ಅನ್ನೋದನ್ನು ಕೂಡ ಸದ್ಯದಲ್ಲೇ ಪತ್ತೆ ಹಚ್ಚಬೇಕು.